ಹಾಯ್ ಗೈಸ್, ವೆಲ್ಕಮ್ ಟು ಕೋಡಿಂಗ್ ಉತ್ಸವ. ಈ ವಿಡಿಯೋದಲ್ಲಿ ಜಾವಾ ಸ್ಕ್ರಿಪ್ಟ್ ಅಲ್ಲಿ ಕೆಲವು ಅಡ್ವಾನ್ಸ್ ಕಾನ್ಸೆಪ್ಟ್ ಆದ ಮ್ಯಾಪ್, ಫಿಲ್ಟರ್, ರೆಡ್ಯೂಸ್ ಮೆಥಡ್ ಬಗ್ಗೆ ಕಲ್ತ್ಕೊಳ್ಳೋಣ. ಲೈಕ್ ಇದನ್ನ ಅರೆ ಅಡ್ವಾನ್ಸ್ ಕಾನ್ಸೆಪ್ಟ್ ಅಂತ ಕೂಡ ಕರಿಬಹುದು. ಓಕೆನಾ? ಈಗ ಒಂದೊಂದಾಗಿ ನೋಡ್ತಾ ಹೋಗೋಣ. ಫಸ್ಟ್ ಮ್ಯಾಪ್. ಈ ಮ್ಯಾಪ್ ಅಂದ್ರೆ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳಿ. ನಾವೊಂದು ಅರೇನ ಡಿಫೈನ್ ಮಾಡಿರ್ತೀವಿ. ಅರೇನ ಡಿಫೈನ್ ಮಾಡಿ ಅದಕ್ಕೊಂದು ಕಂಡೀಷನ್ ಕೊಟ್ಟಿರ್ತೀವಿ. ಆ ಕಂಡೀಷನ್ ಬಳಸ್ಕೊಂಡು ನಮ್ಗೆ ಇನ್ನೊಂದು ನ್ಯೂ ಅರೆ ಕೊಡುತ್ತೆ, ಹೊಸ ಅರೆ ಕೊಡುತ್ತೆ. ಅದೇ ಮ್ಯಾಪ್. ಓಕೆನಾ? ಇವಾಗ ಎಕ್ಸಾಂಪಲ್ ನೋಡೋಣ. ಎಕ್ಸಾಂಪಲ್ ನೋಡಿದಾಗ ಗೊತ್ತಾಗುತ್ತೆ. ಜಸ್ಟ್ ನಾನೊಂದು ಅರೆ ಕ್ರಿಯೇಟ್ ಮಾಡ್ಕೋತೀನಿ. ಲೆಟ್ ಅರೆ 1 2 3 4 5 6 ಅಂಡ್ ಅವಾಗ ಹೇಳ್ದಂಗೆ ಒಂದು ಅರೆನ ಬಳಸ್ಕೊಂಡು ಇನ್ನೊಂದು ಹೊಸ ಅರೆ ಕೊಡುತ್ತೆ. ಸೊ ಅದಕ್ಕೆ ನಾನು ಇನ್ನೊಂದು ವೇರಿಯೇಬಲ್ ತಗೋತೀನಿ, ನ್ಯೂ ಅರೆ ಅಂತ. ನ್ಯೂ ಅರೆ ಇಸ್ ಈಕ್ವಲ್ ಟು, ಸೊ ನಾವು ಈ ಅರೆಗಳ ಮೆಥಡ್ ಆಗ್ತಿರೋದು. ಸೊ ಅರೆ ನೇಮ್ ತಗೊಂಡು, ವೇರಿಯೇಬಲ್ ನೇಮ್ ತಗೊಂಡು ಡಾಟ್ ಮ್ಯಾಪ್ ಅಂತ ಹಾಕಿದ್ರೆ ಇಲ್ಲಿ ನೋಡ್ಬೋದು, ಈ ಮ್ಯಾಪ್ ಒಳಗೆ ಕೆಲವು ಕಾಲ್ ಬ್ಯಾಕ್ ಫಂಕ್ಷನ್ ಇದೆ. ವ್ಯಾಲ್ಯೂ ಅಂದ್ರೆ ವ್ಯಾಲ್ಯೂ ಕೊಡುತ್ತೆ, ನಾವೇನು ಕಂಡೀಷನ್ ಕೊಟ್ಟಿದೀವಿ ಅದ್ರ ಮೇಲೆ ವ್ಯಾಲ್ಯೂ ಕೊಡುತ್ತೆ. ಅಂಡ್ ಇಂಡೆಕ್ಸ್, ಇಂಡೆಕ್ಸ್ ಅಂದ್ರೆ 0 ಇಂದ ಸ್ಟಾರ್ಟ್ ಆಗುತ್ತಲ್ಲ, ಸೊ ಅರೇಲಿ ಎಷ್ಟು ಇಂಡೆಕ್ಸ್ ಇದೆ ಅಂತ ಶೋ ಮಾಡುತ್ತೆ. ಅಂಡ್ ಅರೇನ ರಿಟರ್ನ್ ಮಾಡುತ್ತೆ. ಪ್ರತಿ ಲೈನಿಗೂ ಅರೇನ ರಿಟರ್ನ್ ಮಾಡುತ್ತೆ. ಓಕೆನಾ? ಇದು ಕಾಲ್ ಬ್ಯಾಕ್ ಫಂಕ್ಷನ್ ಇದೆ. ಅಂಡ್ ನಾನಿಲ್ಲಿ ಆರೋ ಫಂಕ್ಷನ್ ಯೂಸ್ ಮಾಡ್ಕೊತಾ ಇದ್ದೀನಿ. ಓಕೆನಾ? ಒಳಗೆ ವ್ಯಾಲ್ಯೂ ಹಾಕೋಣ. ಸೊ ನಿಮಗೆ ಬೇಕಾದ್ರೆ ಮೂರು ಕೂಡ ತೋರಿಸ್ತೀನಿ. ವ್ಯಾಲ್ಯೂ, ಇಂಡೆಕ್ಸ್ ಅಂಡ್ ಅರೇನ ನೋಡೋಣ. ವ್ಯಾಲ್ಯೂ, ಫಸ್ಟ್ ವ್ಯಾಲ್ಯೂ ನೋಡೋಣ. ನಾನು ಇಲ್ಲಿ ಆರೋ ಫಂಕ್ಷನ್ ಯೂಸ್ ಮಾಡ್ಕೋತಾ ಇದ್ದೀನಿ. ಅಂಡ್ ಕನ್ಸೋಲ್ ಮಾಡ್ಕೊಳ್ಳೋಣ ವ್ಯಾಲ್ಯೂನ ಅಂಡ್ ರಿಟರ್ನ್ ವ್ಯಾಲ್ಯೂ. ಸೊ ಇಲ್ಲಿ ಏನಾಗಿದೆ ಅಂದ್ರೆ, ನಾವಿಲ್ಲಿ ಕ್ರಿಯೇಟ್ ಮಾಡ್ಕೊಂಡು ಅರೆಗೆ ಮ್ಯಾಪ್ ಮೆಥಡ್ ಹಾಕೊಂಡಿದ್ದೀವಿ, ವ್ಯಾಲ್ಯೂನ ಕನ್ಸೋಲ್ ಮಾಡಿದ್ದೀವಿ. ಕಂಡೀಷನ್ ಇಲ್ಲಿ ವ್ಯಾಲ್ಯೂ ಇಂಟು 2 ಕೊಟ್ಟಿದ್ದೀವಿ. ಸೊ ಅಂದ್ರೆ ಈ ಅರೇನ ಇಂಟು 2 ಮಾಡು ಅಂತ. ಸೊ ಇವಾಗ ಇದನ್ನ ಕನ್ಸೋಲ್ ಮಾಡೋಣ. ಲಾಗ್ ನ್ಯೂ ಅರೆ. ಇವಾಗ ಇಲ್ಲಿ ನೋಡಿದ್ರೆ ಈ ಕಂಡೀಷನ್ ಬಳಸ್ಕೊಂಡು ಇನ್ನೊಂದು ನ್ಯೂ ಅರೆ ಕೊಟ್ಟಿರುತ್ತೆ. ಲೈಕ್ ಇಲ್ಲಿ 2 ಕೊಟ್ಟಿದ್ದೀವಿ, 2 ಇಂಟು 2 ಅಲ್ವಾ, ಮಲ್ಟಿಪಲ್ ಮಾಡುತ್ತೆ. ಸೊ 2 1s 2, 2 2s 4, 2 3s 6 ಆ ಥರ ಬಂದಿರುತ್ತೆ. ಓಕೆನಾ? ರನ್ ಮಾಡಿ ನೋಡೋಣ. ಓಕೆ, ಇವಾಗ ಇಲ್ಲಿ ನೋಡಿದ್ರೆ ಇದು ನಮಗೆ ಫಸ್ಟ್ ಬಂದಿರೋ ಅರೆ. ಸೊ ಇದು ನ್ಯೂ ಅರೆ. ಅದನ್ನ ಬಳಸ್ಕೊಂಡು ಇನ್ನೊಂದು ನ್ಯೂ ಅರೆ ಕೊಟ್ಟಿರುತ್ತೆ. ಓಕೆನಾ? ಅರೆ. ಸೊ ಇನ್ನೊಂದು ಏನಂದ್ರೆ ಸೇಮ್ ಲೆಂತ್ ಇರುತ್ತೆ. ಓಕೆನಾ? ನಾವು ಫಸ್ಟು ಯಾವ ಅರೆದು ಸೇಮ್ ಲೆಂತ್ ಕೊಟ್ಟಿರ್ತೀವೋ, ನ್ಯೂ ಅರೆದು ಸೇಮ್ ಲೆಂತ್ ಇರುತ್ತೆ, ಚೇಂಜ್ ಆಗಲ್ಲ. ಇದು ಮ್ಯಾಪ್. ಅಂಡ್ ಫಸ್ಟ್ ಕೊಟ್ಟಿರೋ ಅರೆ ಕೂಡ ಚೇಂಜ್ ಆಗಲ್ಲ, ವ್ಯಾಲ್ಯೂ ಕೊಡುತ್ತೆ, ಸೇಮ್ ವ್ಯಾಲ್ಯೂ ಕೊಡುತ್ತೆ. ಅಂಡ್ ಅದನ್ನ ಬಳಸ್ಕೊಂಡು ಇನ್ನೊಂದು ಅರೆದು ವ್ಯಾಲ್ಯೂ ಕೊಡುತ್ತೆ. ಬೇಕಾದ್ರೆ ಇದು ನಾನು ಕೂಡ ರನ್ ಮಾಡಿ ನೋಡೋಣ ಚೇಂಜ್ ಆಗಿದ್ದೇ ಇಲ್ಲ ಅಂತ. ಅರೆ ಇಲ್ಲಿ ನೋಡ್ಬೋದು, ಇದು ನಾವು ಕೊಟ್ಟಿರೋದು ಫಸ್ಟ್ ಅರೆ. ಅಂಡ್ ಕಂಡೀಷನ್ ಬಳಸ್ಕೊಂಡು ಮ್ಯಾಪ್ ಮೆಥಡ್ ಕ್ರಿಯೇಟ್ ಮಾಡಿರೋದು ಇನ್ನೊಂದು ನ್ಯೂ ಅರೆ. ಎರಡು ಶೋ ಆಗ್ತಿದೆ. ಓಕೆನಾ? ಇಷ್ಟೇ ಮ್ಯಾಪ್, ಸಿಂಪಲ್. ಅಂಡ್ ಇನ್ನೊಂದು, ನೀವೇನಾದ್ರೂ ಆರೋ ಫಂಕ್ಷನ್ ಅಲ್ಲಿ ಸಿಂಗಲ್ ಲೈನ್ ಕೋಡ್ ಬರಿತಾ ಇದ್ದೀರಾ ಅಂದ್ರೆ ರಿಟರ್ನ್ ಹಾಕೋ ಅವಶ್ಯಕತೆ ಇಲ್ಲ, ಹಾಗೆ ರನ್ ಆಗುತ್ತೆ. ಬಟ್ ನೀವೇನಾದ್ರೂ ಕರ್ಲಿ ಬ್ರೇಸಸ್ ಯೂಸ್ ಮಾಡ್ತಾ ಇದ್ದೀರಾ ಅಂದ್ರೆ ರಿಟರ್ನ್ ವ್ಯಾಲ್ಯೂ ಹಾಕ್ಬೇಕು. ಓಕೆನಾ? ಇದೊಂದು ಮೈಂಡಲ್ಲಿ ಇಟ್ಕೊಳ್ಳಿ. ಸೊ ನಾನು ಫಂಕ್ಷನ್ ಅಂಡ್ ಫಂಕ್ಷನ್ ಟೈಪ್ ವಿಡಿಯೋ ಮಾಡಬೇಕಾದ್ರೆ ಇದು ಹೇಳಿರಲಿಲ್ಲ, ಸೊ ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದೀನಿ. ಅಂಡ್ ನೆಕ್ಸ್ಟು ಫಿಲ್ಟರ್ ಕಾನ್ಸೆಪ್ಟ್. ಫಿಲ್ಟರ್ ಅಂದ್ರೆ ಸೇಮ್ ಸಿಮಿಲರ್ ಟು ಮ್ಯಾಪ್, ಬಟ್ ಸ್ವಲ್ಪ ಡಿಫ್ರೆಂಟ್ ಇರುತ್ತೆ. ಇಲ್ಲಿ ಮ್ಯಾಪ್ ಮೆಥಡ್ ಅಲ್ಲಿ ಈ ಅರೇನ ಬಳಸ್ಕೊಂಡು ಸೇಮ್ ಲೆಂತ್ ಅರೇನ ರಿಟರ್ನ್ ಮಾಡುತ್ತೆ. ಬಟ್ ಫಿಲ್ಟರ್ ಅಲ್ಲಿ ನಾವೇನ್ ಕಂಡೀಷನ್ ಕೊಟ್ಟಿರ್ತೀವೋ ಆ ಕಂಡೀಷನ್ ಸ್ಯಾಟಿಸ್ಫೈಡ್ ಆದ್ರೆ ಮಾತ್ರ ಅದನ್ನ ನಮಗೆ ರಿಟರ್ನ್ ಮಾಡುತ್ತೆ. ಅರೇ ಟೈಪ್ ಆಗಿರ್ಬೋದು, ಇಲ್ಲ ವ್ಯಾಲ್ಯೂ. ಓಕೆನಾ?
ಆ್ಯಂಡ್ ಇಲ್ಲಿ ನಾನು ಅವಾಗ ಇಂಡೆಕ್ಸ್ ಮತ್ತು ಅರೇ ತೋರಿಸ್ತಾ ಇಲ್ವಾ, ಸೊ ಅದನ್ನು ಹಾಕ್ಬಿಡೋಣ ಪ್ಯಾರಾಮೀಟರ್ ಒಳಗೆ, ಇಂಡೆಕ್ಸ್ ಮತ್ತು ಅರೇ. ಆ್ಯಂಡ್ ಇದನ್ನು ಕಾಲ್ ಮಾಡಿದ್ರೆ ಇಲ್ಲಿ ನೋಡ್ಬೋದು ಇಂಡೆಕ್ಸ್ ಶೋ ಆಗ್ತಿದೆ. ಇಂಡೆಕ್ಸ್ ಕೊಟ್ಟಿದ್ದೀವಿ, ಸೊ ಅದನ್ನ ಕನ್ಸೋಲ್ ಮಾಡಿದ್ದೀವಿ. ಸೊ 0 1 2 3 4 5, ಸೊ 5 ಇಂಡೆಕ್ಸ್ ಇದೆ, ಲೆಂತ್ 6 ಇದೆ. ಇಂಡೆಕ್ಸ್ ಸ್ಟಾರ್ಟ್ ಆಗೋದು 0 ಇಂದ, ಗೊತ್ತಲ್ವಾ. ಸೊ ಅರೇನಾ ಎವ್ರಿ ಲೈನ್ಗೆ ಅರೇನ ಶೋ ಮಾಡ್ತಿದೆ. ಸೊ ಅರೇ ಕೊಟ್ಟಿದ್ದೀವಲ್ಲ, ಸೊ ಓಕೆನಾ. ಇದು ಮ್ಯಾಪ್ ಟು ಕಾಲ್ ಬ್ಯಾಕ್ ಫಂಕ್ಷನ್. ಆ್ಯಂಡ್ ಇದನ್ನು ಕಮೆಂಟ್ ಮಾಡೋಣ. ಈಗ ಫಿಲ್ಟರ್ ನೋಡೋಣ. ಫಿಲ್ಟರ್ ಅಲ್ಲಿ ಹೇಳ್ದಂಗೆ ಬೇಸ್ಡ್ ಆನ್ ಕಂಡೀಷನ್ ಯಾವ ಸ್ಯಾಟಿಸ್ಫೈಡ್ ಆಗುತ್ತೆ ಅದು ಮಾತ್ರ ನಮಗೆ ರಿಟರ್ನ್ ಮಾಡುತ್ತೆ, ಓಕೆನಾ. ಇವಾಗ ಎಕ್ಸಾಂಪಲ್ ನೋಡೋಣ. ಲೈಕ್ ಅರೇ ತಗೋತೀನಿ, ಇಸ್ ಈಕ್ವಲ್ ಟು ಒಂದಷ್ಟು ನಂಬರ್ ತಗೋತೀನಿ, ಓಕೆನಾ. ಲೈಕ್ 7 30 18 17 20 3, ಓಕೆ, ಇಷ್ಟು ಸಾಕು. ಸೊ ಇವಾಗ ಏನು ಮಾಡುತ್ತೆ ಅಂದರೆ ಕಂಡೀಷನ್ ಸ್ಯಾಟಿಸ್ಫೈಡ್ ಆಗಿ ನಮಗೊಂದು ನ್ಯೂ ಅರೇ ಅಥವಾ ನ್ಯೂ ವ್ಯಾಲ್ಯೂ ಕೊಡುತ್ತಲ್ಲ, ಅದನ್ನು ಸ್ಟೋರ್ ಮಾಡೋಕ್ಕೆ ವೇರಿಯೇಬಲ್ ಕ್ರಿಯೇಟ್ ಮಾಡ್ಕೋತಾ ಇದ್ದೀನಿ. ಲೈಕ್ ನ್ಯೂ ಅರೇ ಇಸ್ ಈಕ್ವಲ್ ಟು ARY ಡಾಟ್ ಫಿಲ್ಟರ್. ನಾನು ಫಿಲ್ಟರ್ ಯೂಸ್ ಮಾಡ್ತಾ ಇರೋದು. ಸೊ ಫಿಲ್ಟರ್ ಇದ್ರಲ್ಲಿ ನೋಡಿದ್ರೆ ಇದ್ರಲ್ಲಿ ಕೂಡ ಕೆಲವು ಕಾಲ್ ಬ್ಯಾಕ್ ಫಂಕ್ಷನ್ ಇದೆ, ವ್ಯಾಲ್ಯೂ, ಇಂಡೆಕ್ಸ್, ಅರೇ. ಸೊ ನಿಮಗೊಂದು ಟಾಸ್ಕು. ಸೊ ನಾನು ವ್ಯಾಲ್ಯೂ ತಗೋತೀನಿ, ನೀವು ಇಂಡೆಕ್ಸ್ ಮತ್ತು ಅರೇ ತಗೊಂಡು ರನ್ ಮಾಡಿ ನೋಡಿ, ಓಕೆನಾ. ಜಸ್ಟ್ ಇದರಲ್ಲಿ ಕೂಡ ನಾನು ಕಾಲ್ ಬ್ಯಾಕ್ ಫಂಕ್ಷನ್ನ ಅರೇ ಫಂಕ್ಷನ್ ಯೂಸ್ ಮಾಡ್ಕೋತಾ ಇದ್ದೀನಿ. ಆ್ಯಂಡ್ ವ್ಯಾಲ್ಯೂ ಅರೇ ಫಂಕ್ಷನ್. ಇವಾಗ ಇಲ್ಲಿ ಕಂಡೀಷನ್ ಬರೆಯೋಣ. ಲೈಕ್ ರಿಟರ್ನ್ ವ್ಯಾಲ್ಯೂ ಗ್ರೇಟರ್ ದೆನ್ 10. ಲೈಕ್ 10ಗಿಂತ ಯಾವುದು ಗ್ರೇಟರ್ ಇದೆ ಆ ನಂಬರ್ಸ್ನ ನಮಗೆ ರಿಟರ್ನ್ ಮಾಡು ಅಂತ ಹೇಳ್ತಾ ಇದ್ದೀವಿ, ಓಕೆನಾ. ಈ ಕಂಡೀಷನಲ್ಲಿ ಈ ಕಂಡೀಷನ್ ಸ್ಯಾಟಿಸ್ಫೈಡ್ ಆಗೋ ಮಾತ್ರ ನಮಗೆ ರಿಟರ್ನ್ ಕೊಡುತ್ತೆ, ಓಕೆನಾ. ಇವಾಗ ಕನ್ಸೋಲ್ ಮಾಡಿ ನೋಡೋಣ. ಕನ್ಸೋಲ್ ಡಾಟ್ ಲಾಗ್. ಇದು ಕೂಡ ಓಲ್ಡ್ ಅರೇನ ನಮಗೆ ಚೇಂಜ್ ಮಾಡಲ್ಲ, ಸೇಮ್ ಅರೇನ ರಿಟರ್ನ್ ಮಾಡುತ್ತೆ. ಆ್ಯಂಡ್ ನ್ಯೂ ಅರೇನ ಈ ಸ್ಯಾಟಿಸ್ಫೈಡ್ ಆಗೋ ನಂಬರ್ನ ನಮಗೆ ರಿಟರ್ನ್ ಮಾಡುತ್ತೆ. ಲೈಕ್ ನಾನು ಇದು ಅರ್ಥ ಆಗಿದೆಯಲ್ಲ, ಸೊ ಇದನ್ನ ತೆಗಿತೀನಿ. ಇವಾಗ ಇಲ್ಲಿ ನೋಡಿದ್ರೆ ಈ ಕಂಡೀಷನ್ ಕೊಟ್ಟಿದ್ದೀವಿ, ಈ ಕಂಡೀಷನ್ ಯಾವುದು ಟ್ರೂ ಆಗಿದೆ ಅದು ಮಾತ್ರ ನಮಗೆ ರಿಟರ್ನ್ ಮಾಡಿದೆ. ಲೈಕ್ 30 ಬಂದು ಗ್ರೇಟರ್ ದೆನ್ 10 ಅಲ್ವಾ, ಸೊ 18 17 20. ಆ್ಯಂಡ್ ಅದೇ ನಾನು ಲೆಸ್ಸರ್ ಕೊಟ್ಟರೆ ಲೆಸ್ಸರ್ 7 ಮತ್ತು 3 ಲೆಸ್ಸರ್ 10. ಸೊ ನಾವು ಯಾವ ಕಂಡೀಷನ್ ಕೊಟ್ಟಿರ್ತೀವಿ ಆ ಕಂಡೀಷನ್ನ ಬಳಸ್ಕೊಂಡು ನಮಗೊಂದು ಅರೇ ಅಥವಾ ಒಂದು ವ್ಯಾಲ್ಯೂನ ರಿಟರ್ನ್ ಮಾಡುತ್ತೆ, ಅದು ಫಿಲ್ಟರ್. ಲೈಕ್ ಸಿಂಪಲ್ ಅಂದರೆ ಇರೋ ಅರೇನ ಬೇಸ್ಡ್ ಆನ್ ಕಂಡೀಷನ್ ಅದು ಫಿಲ್ಟರ್ ಮಾಡಿ ಕೊಡುತ್ತೆ, ಸಿಂಪಲ್. ನೆಕ್ಸ್ಟು ರೇಡಿಯಸ್ ಅನ್ನೋದು ಸ್ವಲ್ಪ ಡಿಫ್ರೆಂಟು. ಲೈಕ್ ನಾವೇನು ಅರೇ ಕೊಟ್ಟಿರ್ತೀವಿ ಅದನ್ನೆಲ್ಲ ಬಳಸ್ಕೊಂಡು ಒಂದು ಸಿಂಗಲ್ ವ್ಯಾಲ್ಯೂ ಕೊಡುತ್ತೆ. ಇನ್ನು ಕಮೆಂಟ್ ಮಾಡ್ತೀನಿ, ಓಕೆನಾ. ಸಿಂಪಲ್, ನಾವೇನು ಅರೇ ಕೊಟ್ಟಿರ್ತೀವಿ ಅದನ್ನೆಲ್ಲ ಬಳಸ್ಕೊಂಡು ಒಂದು ಸಿಂಗಲ್ ವ್ಯಾಲ್ಯೂನ ರಿಟರ್ನ್ ಮಾಡುತ್ತೆ. ಇವಾಗ ಎಕ್ಸಾಂಪಲ್ ನೋಡೋಣ. ಲೈಕ್ ಲೆಟ್ ಅರೇ 2 3 5 6 ತಗೊಳ್ಳೋಣ. ಆ್ಯಂಡ್ ಕಂಡೀಷನ್ ಬರೆಯೋಣ. ಆ್ಯಂಡ್ ಸೇಮ್ ನಮಗೆ ರಿಟರ್ನ್ ಮಾಡುತ್ತೆ ಅಲ್ವಾ, ಸೊ ಅದನ್ನ ಸ್ಟೋರ್ ಮಾಡೋಕ್ಕೆ ಇನ್ನೊಂದು ವೇರಿಯೇಬಲ್ ಬೇಕು. ಸೊ ಲೆಟ್ ಸಮ್ ಅಂತ ತಗೋತೀನಿ. ಸಮ್ is equal to ARY dot reduce. ಇದರಲ್ಲಿ ಒಂದು ಪ್ರೀವಿಯಸ್ ವ್ಯಾಲ್ಯೂ ಮತ್ತು ಕರೆಂಟ್ ವ್ಯಾಲ್ಯೂ ಅಂತ ಕೊಡುತ್ತೆ, ಓಕೆನಾ. ಅದನ್ನು ತಗೊಳ್ಳೋಣ. ಲೈಕ್ ನಾ ಸೇಮ್ ಅರೇ ಫಂಕ್ಷನ್ ಯೂಸ್ ಮಾಡ್ಕೋತಾ ಇದ್ದೀನಿ. ಪ್ರೀವಿಯಸ್ ವ್ಯಾಲ್ಯೂ, ಕರೆಂಟ್ ವ್ಯಾಲ್ಯೂ. ಸೊ ಅರೇ ಫಂಕ್ಷನ್
ಪ್ರೀವಿಯಸ್ ವ್ಯಾಲ್ಯೂ ಫಸ್ಟ್ ಕರೆಂಟ್ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡ್ತೀವಿ. ಇವಾಗ ಇಲ್ಲಿ ನೋಡಿದ್ರೆ 21 ಬಂತು. ಸೊ ನಾವೇನಿಲ್ಲ, ಒಂದು ಅರೆ ತಗೊಂಡ್ವಿ, ಅರೆಗೆ ಇನ್ನೊಂದು ಅರೆ ತಗೊಂಡಿದ್ವಿ ಲೈಕ್ ರಿಸಲ್ಟ್ನ ಸ್ಟೋರ್ ಮಾಡೋಕ್ಕೆ ಸಮ್ ಅಂತ. ಸೊ ಈ ಅರೆಗೆ ಮೆಥಡ್ ಹಾಕ್ತಾ ಇದ್ದೀವಿ, ರೆಡ್ಯೂಸ್ ಮೆಥಡ್ನ. ಆ್ಯಂಡ್ ಇದರಲ್ಲಿ ಪ್ರೀವಿಯಸ್ ವ್ಯಾಲ್ಯೂ ಮತ್ತು ಕರೆಂಟ್ ವ್ಯಾಲ್ಯೂನ ಪ್ಯಾರಾಮೀಟರ್ ಹಾಕೊಂಡಿದ್ವಿ. ಸೊ ಮತ್ತೆ ಅದನ್ನು ಸಮ್ ಮಾಡಿದ್ದೀವಿ ಆ್ಯಂಡ್ 0 ಕೊಟ್ಟಿದ್ದೀವಿ. ಲೈಕ್ 0 ಅಂದರೆ ಅದನ್ನ ಸಮ್ ಮಾಡ್ತಾ ಹೋಗುತ್ತೆ. ಎಕ್ಸಾಂಪಲ್ ಲೈಕ್ 0 ಪ್ಲಸ್ 1 ಆಗುತ್ತೆ. ಆ್ಯಂಡ್ 1 ಇಲ್ಲಿ ನೋಡಿ 0 ಪ್ಲಸ್ 1 ಆಗುತ್ತೆ. ಆ್ಯಂಡ್ 1 ಪ್ಲಸ್ 2 3 ಆಗುತ್ತೆ. ಆ್ಯಂಡ್ 3 ಪ್ಲಸ್ 3 6 ಪ್ಲಸ್ 4 10 ಪ್ಲಸ್ 5 15 ಪ್ಲಸ್ 6 21. ಈ ಥರ ಕೌಂಟ್ ಮಾಡಿಕೊಂಡು ನಮಗೆ ಟೋಟಲ್ ನಂಬರ್ 21 ಬರುತ್ತೆ. ಸ್ಟಾರ್ಟಿಂಗು ನಾವಿಲ್ಲಿ 0 ಕೊಟ್ಟಿರೋದು ಸ್ಟಾರ್ಟಿಂಗ್ 1 ಜೊತೆ ಕೌಂಟ್ ಆಗುತ್ತೆ. ಎಕ್ಸಾಂಪಲ್ ನಾವಿಲ್ಲಿ 3 ಕೊಟ್ಟರೆ 3 ಇಂದ ಕೌಂಟ್ ಆಗುತ್ತೆ. ಲೈಕ್ ನಿಮಿಷ, ಇವಾಗ 24 ಬಂತು. ಲೈಕ್ 3 ಪ್ಲಸ್ 1 4 ಪ್ಲಸ್ 2 6 ಪ್ಲಸ್ 3 9 ಪ್ಲಸ್ 4 13 ಪ್ಲಸ್ 5 18 ಪ್ಲಸ್ 6 24. ಸೊ ಈ ಥರ ಕೌಂಟ್ ಆಗಿ ಒಂದು ಸಿಂಗಲ್ ವ್ಯಾಲ್ಯೂನ ಕೊಡುತ್ತೆ. ಓಕೆನಾ? ಇದು ರೆಡ್ಯೂಸ್. ಲೈಕ್ ನಿಮಗೆಲ್ಲ ಅರ್ಥ ಆಯಿತು ಅಂದ್ಕೊತೀನಿ. ಮ್ಯಾಪ್ ಅಂದರೆ ಒಂದು ಅರೆ ಕ್ರಿಯೇಟ್ ಮಾಡಿರ್ತೀವಿ ಆ್ಯಂಡ್ ಕಂಡೀಷನ್ ಕೊಟ್ಟಿರ್ತೀವಿ. ಆ ಕಂಡೀಷನ್ನ ಬಳಸ್ಕೊಂಡು ಇನ್ನೊಂದು ನ್ಯೂ ಅರೆನ ಕೊಡುತ್ತೆ ಆ್ಯಂಡ್ ಸೇಮ್ ಲೆಂತ್ ಇರುತ್ತೆ. ನಾವು ಕೊಟ್ಟಿರೋ ಓಲ್ಡ್ ಅರೆನ ಚೇಂಜ್ ಮಾಡಲ್ಲ. ಓಕೆನಾ? ಇದು ಮ್ಯಾಪ್. ಫಿಲ್ಟರ್ ಅಂದರೆ ನಾವೇನು ಕಂಡೀಷನ್ ಕೊಟ್ಟಿರ್ತೀವಿ ಆ ಕಂಡೀಷನ್ ಸ್ಯಾಟಿಸ್ಫೈಡ್ ಆಗೋ ವ್ಯಾಲ್ಯೂನ ಮಾತ್ರ ನಮಗೆ ರಿಟರ್ನ್ ಮಾಡುತ್ತೆ. ಲೈಕ್ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ನಾವು ಕೊಟ್ಟಿರೋ ಅರೆನ ನಾವೇನು ಕಂಡೀಷನ್ ಕೊಟ್ಟಿರ್ತೀವಿ ಬೇಸ್ಡ್ ಆನ್ ಕಂಡೀಷನ್ ಅದನ್ನು ಫಿಲ್ಟರ್ ಮಾಡಿ ಕೊಡುತ್ತೆ. ಆ್ಯಂಡ್ ರೆಡ್ಯೂಸ್ ನಾವೇನು ಅರೆ ಕೊಟ್ಟಿರ್ತೀವಿ ಆ ಅರೆನ ಕೌಂಟ್ ಮಾಡಿ ಒಂದು ಸಿಂಗಲ್ ವ್ಯಾಲ್ಯೂನ ರಿಟರ್ನ್ ಮಾಡುತ್ತೆ. ಅಷ್ಟೇ ರೆಡ್ಯೂಸ್. ಈ ವಿಡಿಯೋ ನಿಮಗೆ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.